ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಟೊಮೊಟೊ ಬಾತ್. ಇದು ಯಾವ ಥರ ಪ್ರಿಪೇರ್ ಮಾಡೋದಂತ ನೋಡೋಣ. 10 to 15 ಮಿನಿಟ್ಸಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೊಬಿಡ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಆನಿಯನ್ನ ತೊಗೊಂಡಿದ್ದೀನಿ. ನಾನು ಚಿಲ್ಲಿ ಬದಲು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಿದ್ದೀನಿ. 2 ಆಲೂಗಡ್ಡೆ, 4 ರಿಂದ 5 ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು, ಚಕ್ಕೆ, ಕರಿಮೆಣಸು, ಜೀರಿಗೆ ಮತ್ತು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಆನಿಯನ್ನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿದ್ದೀನಿ. 4 ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಅದಾದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ 4 ಟೇಬಲ್ ಸ್ಪೂನ್ ಆಯಿಲು, ಅದಕ್ಕೆ ನಾನಿಲ್ಲಿ ಚಕ್ಕೆ, ಲವಂಗ ಮತ್ತು ಜೀರಿಗೆ ಎಲ್ಲ ಸೇರಿಸ್ಕೊಂಬಿಟ್ಟು, ಕರಿಮೆಣಸು ಎಲ್ಲ ಸೇರಿಸ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಪಲಾವ್ ಎಲೆ ಆಪ್ಷನಲ್, ನಿಮಗೆ ಬೇಕಾದರೆ ನೀವು ಹಾಕೊಂಬಿಡ್ಬೋದು. ನನ್ನ ಹತ್ರ ಇಲ್ಲಿ ಇವತ್ತು ಕರಿಬೇವು ಏನೂ ಇರಲಿಲ್ಲ, ಅದಕ್ಕೋಸ್ಕರ ನಾನು ಪಲಾವ್ ಎಲೆನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಅರ್ಧ ನಾವು ಒಗ್ಗರಣೆಗೆ ಯೂಸ್ ಮಾಡೋದಕ್ಕಂತ ಸ್ಮಾಲ್ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆನಿಯನ್, ಅದು ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ನಮಗೆ ಸ್ವಲ್ಪ ಕ್ಯಾಪ್ಸಿಕಮ್ದೆಲ್ಲ ಫ್ರೈ ಆಗಿದೆ ಅಂದಾಗ ನಾವು ಇದಕ್ಕೇ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಸೇರಿಸ್ಕೊಂಡು 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಆದಮೇಲೆ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ವ ಮಸಾಲ, ಅದನ್ನು ಸೇರಿಸ್ಕೊಂಡು ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ಅದು ನೀಟಾಗಿ ಫ್ರೈ ಆದಾದಮೇಲೆ ಇದಕ್ಕೆ ನಾನು ಗರಂ ಮಸಾಲ, ಧನಿಯಾ ಪೌಡರು ಮತ್ತು ಅರಿಶಿನದ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು 1.5 ಗ್ಲಾಸ್ ರೈಸ್ ತೊಗೊಂಡು ಅದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರೈಸು ಮಸಾಲ ಜೊತೆ ನಾವು 2 ಮಿನಿಟ್ಸ್ ಹಾಗೆ ಬೇಯಿಸ್ಕೊಳ್ಳಿ. ಆವಾಗ ನೀವು ನೀರು ಜಾಸ್ತಿ ಆಗಿದ್ರೂ ರೈಸು ಹುಡಿಯಾಗಿ ಬರುತ್ತೆ. ಓಕೆನಾ. ಇವಾಗ ನಾನು 1.5 ಗ್ಲಾಸಷ್ಟು ರೈಸ್ ತೊಗೊಂಡಿರೋದ್ರಿಂದ 2.5 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಇದು ಮಸಾಲ ಜೊತೆನೇ 5 ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ. ಒಂದು ಕುದಿ ಬರಬೇಕಾದ್ರೆ ನೀವು ಇಲ್ಲಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದರೆ ಲಿಡ್ನ ಮುಚ್ಚಿಬಿಟ್ಟು 2 ರಿಂದ 3 ವಿಷಲ್ ಬರೋ ತನಕ ಇದನ್ನು ಹಾಗೆ ಬೇಯಿಸ್ಕೊಳ್ಳಿ. 5 ರಿಂದ 10 ನಿಮಿಷ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಮನೇಲಿರೋ ಇಂಗ್ರೀಡಿಯೆಂಟ್ಸನ್ನೇ ಯೂಸ್ ಮಾಡಿ. ನಾನಿಲ್ಲಿ 3 ವಿಷಲ್ ಆದಮೇಲೆ ಆಫ್ ಮಾಡಿ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.